ಚೆನ್ನಾಗೈತೇನೋ? ಚೆನ್ನಾಗಿದೆ. ಇವನೇ ಮಾಡಿರೋದು ಫ್ರೆಂಡ್ಸ್. ನಾಳೆ ಐತಲ್ಲ ಅಲ್ಲೇ. ಇನ್ನು ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಮಾಡುವ ಬನ್ನಿ. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಮಂಗಳವಾರ. ಸೊ ನಮ್ಮ ಅಕ್ಕಂದು ತಿರುಪತಿಲಿ ಮದುವೆ ಆಗಿತ್ತಲ್ಲ, ಅವ್ರದ್ದು ಇವತ್ತು ರಿಸೆಪ್ಷನ್ ಇದೆ. ರಿಸೆಪ್ಷನ್ ಕಮ್ ಬೀಗ್ರೂಟ ಮಂಡ್ಯಲ್ಲೇ. ಸೊ ಹಾಗಾಗಿ ಇವಾಗೆಲ್ಲ ಹೊರಡೋಣ ಚೌಲ್ಟ್ರಿಗೆ ಅಂತ ರೆಡಿ ಆಗ್ತಿದ್ದೀವಿ. ಐ ಮೀನ್ ಕೂತಿದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ 8:45 ಆಗ್ತಿದೆ. ಅಲ್ಲೋಗಿ ರೆಡಿ ಆಗಬೇಕು. ಹಾಗಾಗಿ ಸೊ ಇವತ್ತು ನಾನು ಏನಾದ್ರು ಮೇಕಪ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋದಾಗ ವ್ಲಾಗ್ನ ನೀನು ಕಂಟಿನ್ಯೂ ಮಾಡಬೇಕು. ಸರಿನಾ? ಸೊ ಈ ವ್ಲಾಗಲ್ಲಿ ನೀವು ಜಾಸ್ತಿ ಇವನ್ನ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದೆಷ್ಟು ವ್ಲಾಗ್ ಮಾಡ್ತಾನೋ ಅಥವಾ ಫೋನ್ ಹಂಗೆ ಇಟ್ಕೊತಾನೋ ಅಂತ. ಮಾಡಿಲ್ಲ ಅಂದರೆ ತಿಂತೀಯ ಇಟ್ಟು. ಆ್ಯಂಡ್ ನಂದು ಇಲ್ಲಿ ಎಷ್ಟು ಕಲರ್ ನೈಲ್ ಪಾಲಿಶ್ ಇದೆ ಹೇಳಿ? 4. ಹೆಂಗೆ ಹುಡುಗ? ಹುಡುಗ ಅಲ್ಲ, ಅವಾಗಲೇ ನಾನೇ ಫಸ್ಟ್ ಹೇಳಿದ್ದ. ಅವನೇ ಕಂಡಿಡ್ದಿದ್ದು. ಇವ್ರ ಅಣ್ಣ ನನಗಿದೆಲ್ಲ ಹಚ್ಕೊಟ್ಟಿದ್ದು. ಇವನು ಕಂಡಿಡ್ದ ಎಷ್ಟು ಕಲರ್ಸ್ ಇದೆ ಅಂತ. ಓಕೆ ಗಾಯ್ಸ್, ನೋಡಿ ಕೊನೆವರೆಗೂ ವಿಡಿಯೋನ. ಮಾಡ್ತೀಯ ತಾನೇ? ಮಾಡ್ತೀನಿ. Subscribe to this channel. Oh, for sure, I will do that. Thank you. What's your name? Yashi. ಇವತ್ತಿನ ಔಟ್ಫಿಟ್ ಒಂದು ವೈನ್ ಕಲರ್ದು ಗೌನ್. ಮೀನಾ ಬಜಾರಿಂದನೇ ಕಟ್ ಪೀಸ್ಗಳನ್ನ ತಂದಿದ್ದು. ಆ್ಯಂಡ್ ಸ್ಟಿಚ್ನ ನಾನು ಮಂಡ್ಯಲ್ಲಿ ಮಾಡಿಸಿದ್ದು ಸಫಾ ಬೊಟಿಕಲ್ಲಿ. ಸೊ ಹೇಗೆ ಕಾಣ್ತಿದೆ ಅಂತ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ಆಯಿತಾ? ಔಟ್ಫಿಟ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗಾದ್ರೂ ಇನ್ನೂ ಫರ್ದರ್ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ನಾನು ಆದಷ್ಟು ಕಂಪ್ಲೀಟಾಗಿ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಮಾಡ್ತಾರೆ.
ಈಗಷ್ಟೇ ಊಟ ಆಯಿತು, ಮಟನ್ ಬಿರಿಯಾನಿ ತಿನ್ಕೊಂಡು ಬಂದಿದ್ದೀವಿ. ಓಯ್ ಮರಿ. ಆ್ಯಂಡ್ ನನ್ನ ಬ್ಲಾಗಲ್ಲಿ ಇವನಿಗೆ ತುಂಬ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರಪ್ಪ. ಹಾಯ್ ಹೇಳು. ಇವತ್ತು ಮದುವೆ ಮನೇಲೆಲ್ಲ ಇವನ್ನೇ ಕೇಳ್ತಾ ಇದ್ದಾರೆ, ಬ್ಲಾಗಲ್ಲಿ ಇವನೇ ಅಲ್ವಾ ಬರೋದು, ಇವನೇ ಅಲ್ವಾ ಬರೋದು ಅಂತ. ಏನೋ ಗೊತ್ತಿಲ್ಲ.
ಓಕೆ ರೆಡಿ ಇವ್ನು ಯಾರು ಚಿನಿಮರಿ? ಇವ್ನು ಯಾರು? ಮಾವ ಕಪ್ಪೆ. ಸುರಡ ಹೇಳು. ತಂಬಿ ಮಾವ ಕಪ್ಪೆ. ಸುಲು ಕಪ್ಪೆ ಕಪ್ಪೆ. ಕಪ್ಪೆ ಅಷ್ಟೇ ಕೇಕು. ಕಪ್ಪೆ. ಏನೋ ಸೌತ್ ಆಫ್ರಿಕಾದಿಂದ ಹಂಗೆ ನಡ್ಕೊ ಬಂದ್ಬಿಟ್ಟಿದ್ಯಲ್ಲೋ. ನಿನ್ ಮೇಕಪ್ ಮುಂದೆ ಏನಿಲ್ಲ ಕಣ್ಬ. ಸೊ ಫೈನಲಿ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಿದ್ದೀವಿ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಮ ಅಕ್ಕನ ತುಂಬ ಜನ ಕೇಳ್ತಿರ್ತೀರಂತೆ ವ್ಲಾಗಲ್ಲಿ ಯಾಕೆ ತೋರಿಸಲ್ಲ ಅಂತ. ಸೊ ಹಾಗಾಗಿ ನೋಡ್ಕೊಳ್ಳಿ, ನಮ್ಮ ಅಕ್ಕನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ತಂಗಿ. ಆ್ಯಂಡ್ ನಾವಿವಾಗ ಬೇಗ ರೂಮ್ ವೆಕೇಟ್ ಮಾಡಬೇಕು. ಸೊ ಹಾಗಾಗಿ ಮತ್ತೆ ನಮ್ಮ ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡಿ ನಾನು ಮತ್ತೆ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಎಕ್ಸ್ಪೀರಿಯನ್ಸ್. ಯಾಕೋ ಕುರ್ತಾ ಚೇಂಜ್ ಆಗ್ಬಿಟ್ಟಿದ್ಯಾ? ಕುರ್ತಾ ಬಿಚ್ಚಾಕ್ದೆ. ನೀನೇ ಡ್ರೆಸ್ ಬಿಚ್ಚತ್ತೆ. ನನ್ನ ಮೇಕಪ್ ತೆಗಿಬೇಕಿತ್ತು ಅದಕ್ಕೆ. ಮೇಕಪ್ ಫೇಸ್ ಅಲ್ಲಿ ಐತೆ ತಾನೆ. ಹಾ ಅಲ್ವಾ? ಬುದ್ಧಿತೀನಿ. ಯಾರೋ ಇವನು? ಕರಿಪತ್ತಿ ಏನು? ಕರಿಪತ್ತಿ ನಮ್ಮ ಅಕ್ಕ ಹೇಳ್ತಾ ಇದ್ದಿದ್ದು. ಯಾರು ನಿಮ್ಮ ಅಕ್ಕ? ಅಲ್ಲೇ ಓಡೈತಾಳೆ ನೋಡಿ ಕಳಿ. ದಡ್ಡ ಸೀಟ್ ಮಾರ. ಎಬ್ಬುಲಿ ಕಣೋ ನೀನು. ಏನ್ ಹೇಳು? ಏನ್ ಹೇಳು ರನ್ನ ನೀನು? ಎಬ್ಬುಲಿ. ಇವರು 35 crore ಓನರ್ ಕಣವ. ಎಬ್ಬುಲಿ. ಮನೆಗೆ ಬಂದು ತುಂಬ ಹೊತ್ತಾಯಿತು. ಊಟ ಎಲ್ಲ ಮಾಡಿಕೊಂಡು ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಆ್ಯಂಡ್ ಅದಕ್ಕೂ ಮುಂಚೆ ನನಗೆ ಮೀಶೋಲಿ ಬುಕ್ ಮಾಡಿದ್ದೆ. ಏನಂದರೆ ಈಗ ಇಯರಿಂಗ್ಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಳ್ಳುವಂಥ ಒಂದು ಆರ್ಗನೈಸರ್ ಬೇಕಿತ್ತು ನನಗೆ. ಸೊ ಹಾಗಾಗಿ ಆರ್ಡರ್ ಮಾಡಿದ್ದೆ. ಸೊ ಅದು ನಿನ್ನೆ ಬಂದಿತ್ತು. ಹಾಗೆ ಇದನ್ನು ಓಪನ್ ಮಾಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಜುಮ್ಕೀಸ್ ಇದೆಯಾ ನನ್ನ ಹತ್ರ. ಸುಮ್ಮನೆ ಹೆಂಗಂದ್ರೆ ಹಂಗಂಗೆ ಇಟ್ಕೊಂಡಿದ್ದೀನಿ. ಅದು ನಾನು ಎಲ್ಲರೂ ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಯಾವ್ದು ಹಾಕ್ಕೊಳ್ಳೋದು ಬಿಡೋದು ಅಂತ. ಸೊ ಹಾಗಾಗಿ ಈ ಥರ ಒಂದು ಬಾಕ್ಸ್ ಇದ್ದರೆ ಈಸಿಯಾಗಿ ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಇರಲಿ ಅಂತ ಹೇಳಿ ಈ ಬಾಕ್ಸ್ ಓಪನ್ ಮಾಡಿದೆ. ಮೀಶೋಯಿಂದ ತರಿಸಿದ್ದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ನಿಮಗೆ ಪ್ಲಾಸ್ಟಿಕ್ ಕಂಟೈನರ್. ಬಟ್ ಮಧ್ಯ ನಿಮಗೆ ಇದೇನೋ ಓಪನ್ ಆಗ್ತಲ್ಲ, ಲೈಕ್ ಈ ಥರ ಬ್ಲಾಕ್ಸ್ ಕೊಟ್ಟಿದ್ದಾರೆ. ಸೊ ದಟ್ ನೀವು ಇಲ್ಲಿ ಹಿಂಗೆ ಪ್ಲೇಸ್ ಮಾಡ್ಕೊಂಡು ಹೋಗ್ಬೋದು. ಟೋಟಲ್ ನೀವು 36 ಪೇರ್ ಅಷ್ಟೇನೋ ಇಟ್ಕೋಬೋದು. ಒಂದರಲ್ಲಿ 6 ಇಯರಿಂಗ್ಸ್ ಇಟ್ಕೋಬೋದು. ಆ ಥರ 6 ಕಾಲಮ್ಸ್ ಇದೆ. ಸೊ ಹಾಗಾಗಿ ಈ ಥರ ಕಾಣುತ್ತೆ. ನಾನು ಆರ್ಗನೈಸ್ ಮಾಡಿ ತೋರಿಸ್ತೀನಿ ಈಗಾಯಿತು ಅಂತ ಇಟ್ಕೊಂಡಿದ್ದೀನಿ. ಫೈನಲಿ ಈ ರೀತಿ ಕಾಣುತ್ತೆ. ಸಪೋಸ್ ನಿಮಗೇನಾದರೂ ತುಂಬ ದೊಡ್ಡ ಇಯರಿಂಗ್ ಇದೆ ಅಂತ ಹೇಳಿದ್ರೆ ಈ ಮಧ್ಯ ಬ್ಲಾಕ್ನ ನೀವು ತೆಗೆದು ಇಟ್ಕೋಬೋದು. ಸೊ ಚೆನ್ನಾಗಿದೆ, ನೀಟಾಗಿ ಆರ್ಗನೈಸಾಗಿ ಕಾಣುತ್ತೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಲೈಕ್ ಜಾಸ್ತಿ ನಾನು ಎಲ್ಲೂ ಏನೂ ಮಾತಾಡೋಕ್ಕಾಗಿಲ್ಲ. ಸಣ್ಣ ಪುಟ್ಟ ಗ್ಲಿಮ್ಸಸ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನಾನು ಈ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.